ಸಂಗಚದ್ವಂ ಸಂವದದ್ವಂ ಸಂಗಚದ್ವಂ ಸಂವದದ್ವಂ ಸಂವೋಮನಾಂಸೇ ಜಾನತಾಂ ಸಂವೋಮನಾಂಸೇ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ನಲ್ಮೆ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಅಗ್ನಿಮಾಂದ್ಯ, ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಮತ್ತು ಗ್ಯಾಸ್ಟ್ರೈಟಿಸ್ ಬಗ್ಗೆ ಹಲವು ಯೋಗಾಭ್ಯಾಸಗಳನ್ನು ನೋಡಿದ್ದೀರಿ. ಇಂದಿನ ಸಂಚಿಕೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಇನ್ನೂ ಕೆಲವು ವಿಶೇಷವಾದ ಅಭ್ಯಾಸಗಳನ್ನು ನೋಡೋಣ. ಬದ್ಧ ಕೋಣಾಸನ ಅಂತ ಒಂದು ಅಭ್ಯಾಸ ಇದೆ. ಇದು ತುಂಬ ಉಪಯುಕ್ತವಾಗಿ ಇರುವಂಥ ಅಭ್ಯಾಸ. ಯಾರಿಗೆ ಈ ಕಾನ್ಸ್ಟಿಪೇಷನ್ ಇದೆಯೋ ಅಥವಾ ಗ್ಯಾಸ್ಟ್ರೈಟಿಸ್ ಇದೆಯೋ ಈ ಅಭ್ಯಾಸವನ್ನು ಮಾಡಬೇಕು. ಇದರಿಂದ ಕೇವಲ ಇದೊಂದೇ ಕಾಯಿಲೆ ಅಲ್ಲ, ಸಮಸ್ಯೆ ಅಲ್ಲ, ಅನೇಕ ರೋಗಗಳಿಗೆ ಸಮಸ್ಯೆಗಳಿಗೆ ಇದು ರಾಮಬಾಣ. ನೋಡಿ, ಒಂದು ಎತ್ತರವಾದ ಸ್ಥಳದಲ್ಲಿ ಕುತ್ಕೋಬೇಕು. ನಾವು ನೆಲದಲ್ಲಿ ಫ್ಲಾಟಾಗಿ ಕುತ್ಕೋಬಾರ್ದು. ಹೀಗೆ ಒಂದು ಬ್ರಿಕ್ ಇರ್ಬೋದು, ಅಥವಾ ಬಟ್ಟೆ ಮಡಚಿ ಕುತ್ಕೊಳ್ಬೋದು, ಅಥವಾ ಒಂದು ಎರಡು ದಿಂಬು ಇಟ್ಕೊಂಡು ಅದರ ಮೇಲೂ ಕುತ್ಕೋಬೋದು, ಅಥವಾ ಒಂದು ಬುಲ್ಸ್ಟಾರ್ ಇದ್ದರೆ ಆ ಬುಲ್ಸ್ಟಾರ್ ಮೇಲೂ ಕುತ್ಕೋಬೋದು. ನಾವು ಕುತ್ಕೊಂಡು ಆರಾಮಾಗಿ ನಮಗೆ ಎಷ್ಟು ಎತ್ತರ ಬೇಕಾದರೂ ಮಾಡ್ಕೋಬೋದು. ಇಷ್ಟು ಎತ್ತರನೂ ಮಾಡ್ಕೋಬೋದು, ಅಥವಾ ಅಷ್ಟು ಎತ್ತರದಲ್ಲಿ ಕುತ್ಕೋಬೇಕು, ಮಾತ್ರ ನೆಲದಲ್ಲಿ ಕುತ್ಕೋಬಾರ್ದು. ಇಷ್ಟು ಎತ್ತರದಲ್ಲಿ ಕೂತ್ಕೊಂಡು ಕಾಲಿನ ಪಾದವನ್ನು ಒಂದಕ್ಕೊಂದು ಜೋಡಿಸಬೇಕು. ಅಂದರೆ ಕೈ ಹಸ್ತದಲ್ಲಿ ನಾವು ಹೇಗೆ ನಮಸ್ಕಾರವನ್ನು ಮಾಡ್ತೀವಲ್ವ, ಹಾಗೆ ಪಾದದಲ್ಲಿ ಎರಡೂ ಪಾದವನ್ನು ಜೋಡಿಸಿ ನಮಸ್ಕಾರವನ್ನು ಮಾಡೋದು. ಅವಾಗೇನಾಗತ್ತೆ, ನಮ್ಮ ಹಿಮ್ಮಡಿಯ ಭಾಗವನ್ನು ಆದಷ್ಟು ನಮ್ಮ ಪೆರಿನಿಯಂ ಭಾಗದಲ್ಲಿ ತೊಗೊಳ್ಬೇಕು. ಉದದ್ವಾರದ ಹತ್ತಿರ ತೊಗೋಬೇಕು. ಮೂಲಾಧಾರದ ಹತ್ತಿರ ನಾವು ಅದನ್ನು ಎಳ್ಕೊಳ್ಬೇಕು. ಆದಷ್ಟು ಎಳ್ಕೊಂಡು ಎರಡೂ ಕೈಯಿಂದ ಪಾದವನ್ನು ಹಿಡ್ಕೊಂಡು ಬಟರ್ಫ್ಲೈ ಮಾಡಬೇಕಂದ್ರೆ ಪತಂಗ ಎಷ್ಟು ಚೆನ್ನಾಗಿ ಗಾಳಿಯಲ್ಲಿ ತನ್ನ ರೆಕ್ಕೆ ಬಿಚ್ಚಿ ಹಾರಾಡ್ತದೋ ಆ ಸ್ಥಿತಿಯಲ್ಲಿ ನಮ್ಮ ಕಾಲನ್ನು ಉಂಟು ಮಾಡಬೇಕು. ಅಂದರೆ ಬಟರ್ಫ್ಲೈ ಮಾಡಬೇಕು. ಚೆನ್ನಾಗಿ ಕಾಲನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಕಂಟಿನ್ಯೂಯಸ್ ಆಗಿ ನಿಲ್ಲಿಸಲೇಬಾರ್ದು. ಉಸಿರಾಟ ಸಹಜವಾಗಿರಬೇಕು, ದೀರ್ಘವಾಗಿರಬೇಕು. ಕಾಲಿನ ಮೂಮೆಂಟು ಚೆನ್ನಾಗಿರಬೇಕು. ಫಾಸ್ಟ್ ಮಾಡಬೇಕು. ಎಷ್ಟು ಫಾಸ್ಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಇದನ್ನು ಬೆಳಗ್ಗೆ ಅಷ್ಟೇ ಅಲ್ಲ, ಈ ಅಭ್ಯಾಸವನ್ನು ಏನೋ ಈ ಬದ್ಧ ಕೋಣಾಸನವನ್ನು ದಿನಕ್ಕೆ ಒಂದು 4-5 ಬಾರಿ ನೀವು ಮನೆಯಲ್ಲಿ ಮಾಡ್ಬೋದು. ಊಟ ಆದ ತಕ್ಷಣ ಮಾಡ್ಬೋದು, ಆಮೇಲೆ ಸಮಯ ಇದ್ದಾಗ ಮಾಡ್ಬೋದು, ಸಂಜೆ, ಬೆಳಗ್ಗೆ, ರಾತ್ರಿ ಮಲಗುವಾಗ, ಊಟ ಆಗಿ ಮಲಗುವ ಟೈಮಲ್ಲೂ ಇದನ್ನು ಮಾಡ್ಬೋದು. ನೀವು ಇದನ್ನು ದಿನಕ್ಕೆ ಒಂದು 5-6 ಬಾರಿ ಕನಿಷ್ಠ 5-6 ಬಾರಿ 1 ನಿಮಿಷ, 2 ನಿಮಿಷ, 3 ನಿಮಿಷ ಮಾಡ್ತಾ ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಆಗುತ್ತೆ ನೋಡಿ. ಇದರಿಂದ ನಮಗೆ ಪ್ರೋಸ್ಟ್ಯಾಟ್ ಎನ್ಲಾರ್ಜ್ಮೆಂಟ್ ಅಂತ ಆಗುತ್ತೆ. ಹಿರಿಯ ನಾಗರಿಕರಿಗೆ ಅಥವಾ ವಯಸ್ಸಾದ ಮೇಲೆ 50 ವರ್ಷ ಕಳೆದ ಮೇಲೆ ಈ ಮೂತ್ರನಾಳದಲ್ಲಿ ಸಮಸ್ಯೆ ಬರುತ್ತೆ. ಪ್ರೋಸ್ಟ್ಯಾಟ್ ಎನ್ಲಾರ್ಜ್ಮೆಂಟ್ ಅಂತ ಕರೀತಾರಲ್ವ. ಮೂತ್ರ ಅಲ್ಲೇ ಬ್ಲಾಕೇಜ್ ಆಗುತ್ತೆ, ಹೊರಗೆ ಬರೋದಿಲ್ಲ ಅಲ್ವಾ. ಅಂತಹ ಸಮಸ್ಯೆ ಇದ್ದವರು ಈ ಅಭ್ಯಾಸ ಮಾಡಿದರೆ ತುಂಬ ಒಳ್ಳೆಯ ಕ್ರಮವನ್ನು ಆಗುತ್ತೆ. ಮತ್ತು ಪೈಲ್ಸ್ ತೊಂದರೆ ಇದ್ದವರು ಅಲ್ವಾ, ಆಮೇಲೆ ಈ ಹರ್ನಿಯಾ ಇದ್ದವರು ಕೂಡ ಹರ್ನಿಯಾ ಮಾಡಿಕೊಂಡ್ರು ಕೂಡ ಇದನ್ನು ಸರ್ಜರಿ ಮಾಡಿಸ್ಕೊಂಡು ಒಂದು 6 ತಿಂಗಳು 1 ವರ್ಷ ಏನು ಅನಿಸಲ್ಲ. ಆಮೇಲೆ ಮತ್ತೆ ಅದೇ ಸಮಸ್ಯೆ ಬರುತ್ತೆ. ಸರ್ಜರಿ ಆದರೂ ಕೂಡ ಈ ಒಂದು ಅಭ್ಯಾಸವನ್ನು ಮಾಡಿದರೆ ಅವರಿಗೆ ಉತ್ತಮವಾದ ಫಲ ಕೊಡ್ತದೆ ಈ ಒಂದು ಬದ್ಧ ಕೋಣಾಸನ ಎನ್ನುವ ಅಭ್ಯಾಸ. ಹಿರಿಯ ನಾಗರಿಕರಿಗೆ ಇದು ತುಂಬ ಒಳ್ಳೆಯ ಒಂದು ಅಭ್ಯಾಸ ಅಲ್ವಾ. ಇದನ್ನು ಮಾಡ್ತಾ ಹೋಗಿ ಇನ್ನೂ ಸ್ವಲ್ಪ ಫಾಸ್ಟ್ ಮಾಡಿ. ಹಾಗೆ ಈ ಫಾಸ್ಟಾಗಿ ಮಾಡಬೇಕು ಇದನ್ನು. ಈ ಅಭ್ಯಾಸವನ್ನು ನಾವು ಮಾಡುವಾಗ ಒಂದು ಕಲ್ಪನೆ ಮಾಡ್ಕೊಳ್ಬೇಕು. ಹಕ್ಕಿಯು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹೇಗೆ ಹಾರಾಡ್ತದೋ ರೆಕ್ಕೆ ಬಿಚ್ಚಿ, ಆ ರೀತಿ ನನ್ನ ಕಾಲನ್ನು ಅಭ್ಯಾಸ ಮಾಡ್ತೀನಿ. ಅಷ್ಟು ಸ್ವಚ್ಛಂದವಾಗಿ ನಾನು ಯಾವುದೇ ಅಡೆತಡೆ ಇಲ್ಲದೆ, ಬಿಗಿ ಹಿಡಿತಾ ಇಲ್ಲದೆ ನಾನು ಕಾಲನ್ನು ಕುಣಿಸ್ತೀನಿ ಅಂಥೇಳಿ ಅಭ್ಯಾಸವನ್ನು ಮಾಡಬೇಕು. ಇದು ಬದ್ಧ ಕೋಣಾಸನದಲ್ಲಿ ಮಾಡುವಂಥ ಒಂದು ಸ್ಥಿತಿ. ಇನ್ನು ಬದ್ಧ ಕೋಣಾಸನದ ನಂತರ ಕೊನೆಯ ಒಂದು ವಿಶೇಷವಾದ ಅಭ್ಯಾಸವನ್ನು ನೋಡೋಣ. ಸೂಕ್ತ ಬದ್ಧ ಕೋಣಾಸನ ಎನ್ನುವ ಒಂದು ಅಭ್ಯಾಸ. ಇದನ್ನು ಮಲಗಿ ಮಾಡುವಂಥದ್ದು. ನೋಡಿ, ನಿಧಾನವಾಗಿ ಬೆನ್ನು ನೆಲಕ್ಕೆ ಮಾಡಿ ಮಲ್ಕೊಳ್ಳಿ. ಸ್ವಲ್ಪ ಮುಂದಕ್ಕೆ ಬನ್ನಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಬನ್ನಿ. ಹಾಂ, ಮಲ್ಕೊಳ್ಳಿ. ಈಗ ಬೆನ್ನು ನೆಲಕ್ಕೆ ಮಾಡಿ ಮಲ್ಕೊಳ್ಳಿ. ಈಗ ಎರಡೂ ಕಾಲಿನ ಪಾದಗಳನ್ನು ಜೋಡಿಸಿ ಮಂಡಿಯನ್ನು ನೆಲದ ಕಡೆಗೆ ಒತ್ತೋದು. ಈ ಕಾಲಿನ ಹಿಮ್ಮಡಿ ಇದೆಯಲ್ಲ, ಭಾಳಷ್ಟು ಜನರಿಗೆ ಇದೇನಾಗತ್ತೆ, ಹಿಂಗೆ ಮಲಗಿದಾಗ ಇಷ್ಟು ಮುಂದಕ್ಕೆ ಬರುತ್ತೆ, ಅದು ಹತ್ತಿರ ಹೋಗೋದಿಲ್ಲ. ತೊಂದರೆ ಇಲ್ಲ, ಪ್ರಾರಂಭದಲ್ಲಿ ಹೀಗೆ ಮಾಡಿ. ಆಮೇಲೆ ಬರ್ತಾ ನಿಧಾನವಾಗಿ ಇದನ್ನು ಹಾಗೆ ಹತ್ತಿರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿ. ಈ ಕಾಲುಗಳನ್ನು ಆದಷ್ಟು ಹೀಗೆ ಮೇಲೆ ಕೆತ್ತಬಾರ್ದು, ಆದಷ್ಟು ಕೆಳಗೆ ಒತ್ತಬೇಕು. ಎರಡೂ ಕಾಲುಗಳನ್ನು ಹೀಗೆ
ಸ್ವಲ್ಪ ನೀವು ಮನಸ್ಸು ಕೊಡಬೇಕಲ್ಲ, ನಾನು ಕಾಲನ್ನು ನೆಲದ ಕಡೆಗೆ ಒತ್ತಬೇಕು ಅಂತ. ಈ ರೀತಿ ಒತ್ತುಬಿಟ್ಟು ಅಂಗೈಗಳನ್ನು ಮೇಲ್ಮುಖವಾಗಿಟ್ಕೊಳ್ಳಿ. ಅಲ್ಲಿ ಒಂದು ಮುದ್ರೆ ಹಾಕಿ, ಪ್ರಾಣ ಮುದ್ರೆ. ನಡುಬೆರಳು, ಉಂಗುರದ ಬೆರಳು, ಹೆಬ್ಬೆರಳು ಈ ಮೂರನ್ನು ಒಟ್ಟುಗೂಡಿಸಿ ಉಳಿದ ಕಿರುಬೆರಳು ಮತ್ತು ತೋರು ಬೆರಳು ಬೇರೆ ಇಟ್ಕೊಳ್ಳಿ. ಈ ಪ್ರಾಣ ಮುದ್ರೆಯನ್ನು ಮಾಡ್ತಾ ಸಹಜವಾದ ಉಸಿರಾಟವನ್ನು ಮಾಡೋದು. ಸಹಜವಾದ ಉಸಿರಾಟವನ್ನು ಮಾಡಿದಾಗ ನಮ್ಮ ಈ ಹೊಟ್ಟೆಯ ಭಾಗದ ಎಲ್ಲ ಒತ್ತಡಗಳು ಆರಾಮಾಗತ್ತೆ, ಹಗೂರ ಅನಿಸುತ್ತೆ. ಮತ್ತು ಅಲ್ಲಿರುವ ಎಲ್ಲ ಒಂದು ಬಿಗಿತನ ಏನಿರುತ್ತಲ್ವ, ನಮಗೆ ಹೊಟ್ಟೆ ಉಬ್ರ ಬರೋದು, ಹೊಟ್ಟೆ ಗಟ್ಟಿಯಾಗೋದು ಅಲ್ವಾ, ಆಮೇಲೆ ನಮ್ಮ ಸಣ್ಣ ಕರಳು ದೊಡ್ಡ ಕರಳಲ್ಲಿ ಕಲ್ಮಶಗಳು ಶೇಖರಣೆ ಆಗಿರೋದು, ಅವೆಲ್ಲವನ್ನು ಬಿಡುಗಡೆ ಮಾಡಲಿಕ್ಕೆ ಕೊನೆಯ ಹಂತದಲ್ಲಿ ಇದು ಅಭ್ಯಾಸ ನಮಗೆ ವಿಶ್ರಾಂತಿಯನ್ನು ಕೊಡುತ್ತೆ. ಈ ಹಂತದಲ್ಲಿ ನಾವು ಬದ್ಧ ಕೋಣಾಸನ ಸ್ಥಿತಿಯಲ್ಲಿ, ಈ ರೀತಿಯ ಸ್ಥಿತಿಯಲ್ಲಿ ಸೂಕ್ತಬದ್ಧ ಕೋಣಾಸನದಲ್ಲಿ ನಾವು ಕೊನೆಯ ಹಂತದಲ್ಲಿ ಉಸಿರಾಟದ ಕಡೆ ಗಮನ ಕೊಡಬೇಕು. ಇಲ್ಲಿ ಬಹಳ ಮುಖ್ಯವಾದ ಒಂದು ಅಭ್ಯಾಸವನ್ನು ನೀವು ಮಾಡಬೇಕಾಗತ್ತೆ. ಯಾಕೆ ಹೇಳಿದ್ರೆ ನಮ್ಮ ಈ ಗುದದ್ವಾರದ ಎಲ್ಲ ಮಾಂಸಖಂಡಗಳು, ನರಕೇಂದ್ರಗಳು ಒತ್ತಡಯುಕ್ತವಾಗಿರುತ್ತೆ, ಒತ್ತಡದಿಂದ ಕೂಡಿರುತ್ತೆ. ಅಲ್ಲಿ ಕೆಲವೊಮ್ಮೆ ಉರಿಯೂತ ಜಾಸ್ತಿಯಾಗಿ ಇನ್ಫ್ಲಮೇಷನ್ ಆಗಿ ಪೈಲ್ಸ್ ಆಗುವ ತೊಂದರೆಯೂ ಇರುತ್ತೆ. ಅಂತಹ ಸಂದರ್ಭವನ್ನು ನಾವು ಕಡೆಗಣಿಸಬೇಕಾದ್ರೆ, ಅದರಿಂದ ಮುಕ್ತಿ ಹೊಂದಬೇಕಾದ್ರೆ ಈ ಬದ್ಧಕೋಣಾಸನದಲ್ಲಿ ವಿಶೇಷವಾದ ಉಸಿರಾಟದೊಂದಿಗೆ ನಮ್ಮ ಗುದದ್ವಾರವನ್ನು ಹಿಗ್ಗಿಸಬೇಕು ಮತ್ತು ಕುಗ್ಗಿಸಬೇಕು. ಅದನ್ನು ನಾವು ಅಭ್ಯಾಸ ಮಾಡಬೇಕು. ಹೇಗೆ? ನಿಧಾನವಾಗಿ ಮೂಗಿನ ಹೊಳ್ಳೆಯಿಂದ ಉಸಿರು ತಗೊಳ್ಳೋದು, ನಮ್ಮ ಪೆರಿನಿಯಮ್ ಅಂದರೆ ಗುದದ್ವಾರವನ್ನು ಬಿಗಿಗೊಳಿಸೋದು, ಕಂಟ್ರಾಕ್ಷನ್ ಮಾಡೋದು. ಹಾಗೆ ನಿಧಾನವಾಗಿ ಉಸಿರು ಬಿಡ್ತಾ, ಮೂಗಿನಿಂದ ಉಸಿರು ಬಿಡ್ತಾ ಗುದದ್ವಾರವನ್ನು ಸಡಿಲಗೊಳಿಸೋದು. ಹೀಗೆ ಸಡಿಲಗೊಳಿಸೋದು. ಈ ಉಸಿರು ತಗೊಳ್ತಾ ಬಿಗಿಗೊಳಿಸೋದು, ಉಸಿರು ಬಿಡ್ತಾ ಸಡಿಲಗೊಳಿಸೋದು. ನಿಧಾನವಾಗಿ ಉಸಿರು ತಗೊಳ್ಳೋದು, ಬಿಗಿಗೊಳಿಸೋದು, ನಿಧಾನವಾಗಿ ಉಸಿರು ಬಿಡೋದು, ಸಡಿಲಗೊಳಿಸೋದು. ನಿಮ್ಮ ಕಣ್ಣು ಮುಚ್ಚಿ ನಿಮ್ಮ ಗುದದ್ವಾರವನ್ನು ಗಮನಿಸ್ತಾ ಅಲ್ಲಿರುವ ಸುತ್ತಲಿರುವ ಎಲ್ಲ ಮಾಂಸಖಂಡಗಳನ್ನು ಮತ್ತು ಆ ಸುತ್ತಲಿರುವ ಎಲ್ಲ ನರಕೇಂದ್ರಗಳನ್ನು ಗಮನಿಸ್ತಾ ಉಸಿರು ಬಿಡ್ತಾ ಸಡಿಲ ಬಿಡೋದು, ಉಸಿರು ತಗೊಳ್ತಾ ಬಿಗಿ ಹಿಡಿಯೋದು. ಈ ಸೂಕ್ತಬದ್ಧ ಕೋಣಾಸನದ ಅಭ್ಯಾಸದಿಂದ ಕಾನ್ಸ್ಟಿಪೇಷನ್ ಇರೋರು, ಗ್ಯಾಸ್ಟ್ರೈಟಿಸ್ ಇರೋರು ಮತ್ತು ಪೈಲ್ಸ್ ತೊಂದರೆ ಇದ್ದವರು ಕೂಡ ಈ ಅಭ್ಯಾಸವನ್ನು ಮಾಡೋದು. ಈ ಉಸಿರಾಟದ ಅಭ್ಯಾಸ ಇದರಿಂದ ಮುಕ್ತರಾಗ್ಬೋದು. ಅತ್ಯಂತ ಸರಳವಾದ ಅಭ್ಯಾಸ. ಈ ಅಭ್ಯಾಸದ ಜೊತೆಗೆ ನಾವು ಸ್ವಲ್ಪ ಮನೆ ಮದ್ದನ್ನು ಮಾಡಬೇಕಾಗತ್ತೆ. ಹೇಗೆ ನೋಡಿ, ಮನೆಯಲ್ಲಿ ಮೆಂತೆ ಕಾಳಿರುತ್ತೆ, ಜೀರಿಗೆ ಇರುತ್ತೆ, ಅಜ್ವಾನ ಇರುತ್ತೆ, ಸೋಂಪು ಕಾಳು ಇರುತ್ತೆ ಅಲ್ವಾ. ಈ 4 ಕಾಳುಗಳನ್ನು ಬೇರೆ ಬೇರೆಯಾಗಿ ಹುರಿದು ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಕುಟ್ಟಿ ಪುಡಿ ಮಾಡಿ ಪೌಡ್ರಾಗಿ ಮಾಡ್ಕೊಳ್ಬೇಕು. ಪೌಡ್ರಾಗಿ ಮಾಡ್ಕೊಂಡ್ಮೇಲೆ 4 ಒಂದರಲ್ಲಿ ಸೇರಿಸಿ ಒಂದು ಕಂಟೈನರ್, ಒಂದು ಬಾಟ್ಲಲ್ಲಿ, ಗ್ಲಾಸ್ ಬಾಟ್ಲ್ ಇರ್ಬೋದು ಅಥವಾ ಒಂದು ಸ್ಟೀಲ್ ಪಾತ್ರೆ ಇರ್ಬೋದು, ಸ್ಟೀಲ್ ಬಾಕ್ಸ್ ಇರ್ಬೋದು, ಅದರಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕಂಟೈನರಲ್ಲಿ ಇಡಬಾರ್ದು. ಫೈಬರ್ ಕಂಟೆಂಟು ಮತ್ತು ಈ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇದನ್ನು ಶೇಖರಣೆ ಮಾಡಿ ಇಡಬಾರ್ದು. ಅಥವಾ ಅದನ್ನು ಶೇಖರಣೆ ಮಾಡಿದ ಮೇಲೆ ನೀವು ಯಾವಾಗ ಬೆಳಗ್ಗೆ ತಿಂಡಿ ತಿನ್ನಲಿಕ್ಕೆ ಕೂರ್ತೀರಲ್ವ, ಉಪಹಾರದ ಮೊದಲು 1 ಲೋಟ ಅಥವಾ 2 ಲೋಟ, ಕನಿಷ್ಠ ಒಂದು 100ರಿಂದ 200 ml ಅಷ್ಟು ನೀರನ್ನು ಬಿಸಿ ಮಾಡಬೇಕು. ಬಿಸಿ ಮಾಡುವಾಗ ನೀವು ಹೇಗೆ ಚಹಾ ಪುಡಿ ಮತ್ತು ಕಾಫಿ ಪುಡಿ ಹಾಲಿಗೆ ಅಥವಾ ನೀರಿಗೆ ಹಾಕ್ತಿರಲ್ವ, ಆ ರೀತಿ ಕುದಿಯುತ್ತಿರುವ ನೀರಿಗೆ ಈ ಒಂದು ಪೌಡರನ್ನು 1 ಚಮಚದಷ್ಟು ಹಾಕಬೇಕು. ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಚೆನ್ನಾಗಿ ಮಳ್ಳಿದ ಮೇಲೆ ಕೆಳಗಿಳಿಸ್ಬಿಟ್ಟು ಅದನ್ನು ಸೋಸಿ ಆ ನೀರನ್ನು ಕುಡಿಬೇಕು. ಆ ನೀರನ್ನು ಕುಡಿದಾಗ ನಿಮ್ಮ ಈ ಗ್ಯಾಸ್ಟ್ರೈಟಿಸು, ಹೊಟ್ಟೆ ಉಬ್ಬರ, ಕಾನ್ಸ್ಟಿಪೇಷನು ಮಂಗಮಾಯವಾಗುತ್ತೆ. ಎಷ್ಟು ಹಗೂರ ಆಗುತ್ತೆ ಹೊಟ್ಟೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಅದು ಮಾಡಿದಾಗ ಮೊದಲನೇ ದಿವಸ ನೀವು ಅದನ್ನು ಕುಡೀರಿ, ಎಷ್ಟು ಖುಷಿ ಆಗ್ತೀರಿ ನೀವು. ಅಂತಹ ಒಂದು ವಿಶೇಷವಾದ ಸುಲಭವಾದ ಮನೆಮದ್ದು ಇದು. ನೀವು ತಿಂಡಿಗಿಂತಲೂ ಮೊದಲು ಈ ಕಷಾಯವನ್ನು ಮಾಡಿ ಕುಡಿಬೇಕು. ನಂತರ ಸ್ವಲ್ಪ ಹೊತ್ತು ಬಿಟ್ಟು ತಿಂಡಿ ತಿನ್ನಬೇಕು. ಮತ್ತು ರಾತ್ರಿಯೂ ಕೂಡ ಮತ್ತು ಮಧ್ಯಾಹ್ನವೂ ಕೂಡ ಇದನ್ನು ನೀವು ಕುಡಿಬೋದು. ಬೆಳಗ್ಗೆ ಒಂದೇ ಹೊತ್ತಂತಲ್ಲ, 2 ಹೊತ್ತು 3 ಹೊತ್ತು ಕುಡಿಬೋದು ನಿಮಗೆ ಸಮಯ ಇದ್ದರೆ. ಬೆಳಗ್ಗೆ 1 ಹೊತ್ತು ಮಾತ್ರ ಕಂಪಲ್ಸರಿ. ಈಗ ಹೇಗೆ ನೀವು ಗ್ಯಾಸ್ಟ್ರಿಕ್ ಬಂದರೆ ರಾಬಿಪ್ರೊಜಾಲು, ಪೆಂಟಪ್ರೊಜಾಲು, ಒಮಿಪ್ರೊಜಾಲು, ಈಗ ಅನೇಕ ಆಂಟಾಸಿಡ್ ಜೆಲ್ಗಳು, ಮೆಡಿಷನ್ಗಳನ್ನು ಹೇಗೆ ನುಂಗ್ತಾ ಇದ್ದೀರಿ, ಮಾರ್ಕೆಟಿಗೆ ಹೋಗಿ ತೊಗೊಂಬರ್ತೀರಲ್ವ, ಅಂಗಡಿಗೆ ಹೋಗಿ, ಮೆಡಿಕಲ್ ಶಾಪ್ಗೆ ಹೋಗಿ, ಅದ್ರ ಬದಲು ಮನೆ ಮದ್ದನ್ನು ಮಾಡಿ. ಆ ಮೆಡಿಷನ್ ತಗೊಳ್ಳೋದ್ರಿಂದ ಇನ್ನಷ್ಟು ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ, ಇನ್ನಷ್ಟು ತೊಂದರೆ ನಿಮಗೆ ಆಗುತ್ತೆ.
ಮತ್ತು ಮಾತ್ರೆ ತಗೊಳ್ತಾನೇ ಇರಬೇಕು, ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಹಾಗಾಗಿ ಇಂತಹ ಅನಾಹುತಕ್ಕೆ ನೀವು ಕಾರಣರಾಗಬೇಡಿ. ನೀವು ಪ್ರತಿನಿತ್ಯ ಈ ಒಂದು ಸರಳವಾದ ಕಷಾಯವನ್ನು ಮಾಡಿಕೊಂಡು ಕುಡೀರಿ, ಅದು ನಿಮಗೆ ತುಂಬ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಮನೆಮದ್ದಿದೆ. ಸಾಮಾನ್ಯವಾಗಿ ನಾವು ಕಾಫಿಯನ್ನು ತುಂಬ ರೂಢಿ ಮಾಡ್ಕೊಂಡಿರ್ತೀವಿ, ಟೀಯನ್ನು ತುಂಬ ರೂಢಿ ಮಾಡ್ಕೊಂಡಿರ್ತೀವಿ. ಟೀ ಕುಡಿಯೋದು, ಕಾಫಿ ಕುಡಿಯೋದು ಅದು ಒಂದು ರೀತಿಯ ಮಾದಕ ವಸ್ತು. ಅಂದರೆ ಅದನ್ನು ಕುಡಿದಾಗ ಸ್ವಲ್ಪ ಟೆನ್ಸ್ ಆಗ್ತೀವಲ್ವ, ಆರಾಮ್ ಅನಿಸುತ್ತೆ. ಅಂದರೆ ಅದರಲ್ಲಿ ಕಾಫಿಯಲ್ಲಿ ಕೆಫಿನ್ ಎನ್ನುವ ಅಂಶ ಇರುತ್ತೆ, ಟೀ ಪೌಡ್ರಲ್ಲಿ ಟೆನಿನ್ ಎನ್ನುವಂಥ ಒಂದು ಮಾದಕ ದ್ರವ್ಯ ಇರುತ್ತೆ. ಇದನ್ನು ತಗೊಂಡಾಗ ನಮ್ಮ ಮೆದುಳು ಒಳಗಾಗತ್ತೆ. ಇದು ತಗೊಳ್ತಾ ನಮಗೇನಾಗತ್ತೆ, ಡಿಪಾಸಿಟ್ ಏನು ಈ ಟಾಕ್ಸಿನ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಈ ಟಾಕ್ಸಿಸಿಟಿಯನ್ನು ನಾವು ಕಡಿಮೆ ಮಾಡಿಕೊಳ್ಳಿಕ್ಕೆ ಮತ್ತು ಶರೀರದ ಎಲ್ಲ ವಾತ, ಪಿತ್ತ, ಕಫ ಇದು 3 ದೋಷಗಳು ನಮ್ಮ ಶರೀರದಲ್ಲಿ ಇರೋದು. ಈ 3 ದೋಷಗಳನ್ನು ಕಡಿಮೆ ಮಾಡಬೇಕಾದ್ರೆ, ಶರೀರ ಯಾವತ್ತೂ ಲವಲವಿಕೆಯಿಂದ ಇರಬೇಕಾದ್ರೆ ಮತ್ತು ನೋವಿನಿಂದ ದೂರ ಇರಬೇಕಾದ್ರೆ, ಒತ್ತಡ ಮುಕ್ತವಾಗಬೇಕಾದ್ರೆ ನಾವು ಈ ಕಾಫಿ ಟೀಯನ್ನು ಸ್ವಲ್ಪವೇ ಕಡಿಮೆ ಮಾಡ್ತಾ ಬರಬೇಕು. ಹಾಗಾದರೆ ಅದರ ಪರ್ಯಾಯವಾಗಿ ನಾನು ಏನನ್ನು ಕುಡಿಬೇಕು, ಅದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದಲ್ವಾ. ಅದಕ್ಕೆ ಜೀರಿಗೆ ಕಷಾಯ ಅಂತ ಒಂದು ವಿಶೇಷವಾದ ಒಂದು ಕಷಾಯ ಇದೆ. ನೀವು ಮಲೆನಾಡು ಸೈಡ್ ಹೋಗಿಬಿಟ್ರೆ ಅಲ್ಲಿ ಅಂಗಡಿಗಳಲ್ಲೂ ಸಿಕ್ಕುತ್ತೆ, ಹೋಟೆಲ್ಗಳಲ್ಲೂ ಸಿಕ್ಕುತ್ತೆ ಜೀರಿಗೆ ಕಷಾಯ. ಅದಕ್ಕೆ ಅವರಷ್ಟು ಬುದ್ಧಿವಂತಿಕೆಯನ್ನು ತೋರಿಸೋದು ನಿಮ್ಮ ಅಲ್ವಾ. ಅಂದರೆ ಆ ಒಂದು ಕಷಾಯವನ್ನು ಕುಡಿದಾಗ ನಮ್ಮ ಟಾಕ್ಸಿಸಿಟಿ ಹೊರಗೆ ಹೋಗುತ್ತೆ, ನಾವು ಅತ್ಯಂತ ಬುದ್ಧಿವಂತರಾಗ್ತೀವಿ, ನಮ್ಮ ಮೆದುಳು ಚುರುಕಾಗುತ್ತೆ. ಹೇಗೆ ಏನು ಮಾಡಬೇಕಾಗಾದರೆ ಕಷಾಯವನ್ನು ನೋಡಿ, ಕೊತ್ತಂಬರಿ ಒಂದು 100 ಗ್ರಾಮ್ ಇಟ್ಕೊಳ್ಳಿ, ಜೀರಿಗೆ ಒಂದು 50 ಗ್ರಾಮ್ ಇಟ್ಕೊಳ್ಳಿ, ಆಮೇಲೆ ಮೆಂತೆ, ಅಜ್ವಾನ ಅಲ್ವಾ, ಆಮೇಲೆ ಒಣ ಶುಂಠಿ, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪದಾರ್ಥಗಳು, ಚಕ್ಕೆ, ಲವಂಗ ಇವನ್ನೆಲ್ಲ ಬೇರೆ ಬೇರೆಯಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಎಲ್ಲವನ್ನು ಸೇರಿಸಿ ಅದರೊಳಗೆ ಬೆರೆಸ್ಕೊಂಡು ಒಂದು ಪೌಡ್ರನ್ನಾಗಿ ಮಾಡಿಕೊಂಡು ನೀವು ಹಾಲು ಒಲೆ ಮೇಲಿಟ್ಟು ಹೇಗೆ ಟೀ ಮಾಡ್ತೀರಲ್ವ, ಟೀ ಪುಡಿ ಹಾಕೋ ಬದಲು ಅಥವಾ ಕಾಫಿ ಪುಡಿ ಹಾಕೋ ಬದಲು ಈ ಪೌಡರನ್ನು ಹಾಕೋದು ಆ ಹಾಲಿಗೆ, ಒಂದು ಲೋಟಕ್ಕೆ 1 ಚಮಚದಂತೆ ಚೆನ್ನಾಗಿ ಕುದಿಸೋದು. ಹೇಗೆ ಚಹಾ ಕುದಿಸ್ತೀರಾ, ಹೇಗೆ ಕಾಫಿ ಮಾಡ್ತೀರಾ ಹಾಗೆ ಅದನ್ನು ಕೆಳಗಿಳಿಸ್ಬಿಟ್ಟು ಸೋಸಿಬಿಟ್ಟು ಅದಕ್ಕೆ ಸ್ವಲ್ಪ ಬೇಕಾದ್ರೆ ಬೆಲ್ಲ ಹಾಕ್ಕೋಬೋದು. ನೀವು ಸಕ್ಕರೆ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಸಕ್ಕರೆಯಿಂದ ಅನೇಕ ಶರೀರಕ್ಕೆ ಅನಾನುಕೂಲತೆ ಇದೆ. ಹಾಗಾಗಿ ದೇಶಿ ಬೆಲ್ಲವನ್ನು ಉಪಯೋಗಿಸಿ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಂತೆ ಬೆಲ್ಲವನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ, ಕುಡೀರಿ. ಬೆಳಗ್ಗೆ ಒಂದೊತ್ತು, ರಾತ್ರಿ ಮಧ್ಯಾಹ್ನ ಒಂದೊತ್ತು, ಬೇಕಾದ್ರೆ ಸಂಜೆ ಒಂದೊತ್ತು ಕುಡೀರಿ. ಈ ರೀತಿಯ ಕಷಾಯವನ್ನು ನೀವು ಮಾಡಿ ಕುಡಿತಾ ಹೋದರೆ ನಿಮ್ಮ ಗ್ಯಾಸ್ಟ್ರೈಟಿಸ್ ಮತ್ತು ಕಾನ್ಸ್ಟಿಪೇಷನ್ 100ಕ್ಕೆ 100 ಪ್ರಮಾಣ ಕಡಿಮೆ ಆಗುತ್ತೆ. ಇದು ಶತಸಿದ್ಧ. ಹಾಗಾಗಿ ಇದನ್ನೆಲ್ಲ ನೀವು ಮಾಡ್ತಾ, ಅಭ್ಯಾಸಗಳ ಜೊತೆಗೆ ಈ ಮನೆಮದ್ದನ್ನು ಮಾಡ್ತಾ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸೋಣ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.